ಅರ್ಥ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಬಂಧುಗಳೇ. ನಾಡು ಕಟ್ಟುವಂಥ ಜನ ನಾವು, ಬೆವರು ಸುರಿಸಿ ಅನ್ನ ಬೆಳೆದವ್ರು ನಾವು, ಬೆವರು ಸುರಿಸಿ ಕಾರ್ಖಾನೆಗಳನ್ನು ಕಟ್ಟಿದವ್ರು ನಾವು, ಬೆವರು ಸುರಿಸಿ ಈ ನಾಡನ್ನು, ಡ್ಯಾಮ್ಗಳನ್ನು, ಅಣೆಕಟ್ಟೆಗಳನ್ನು, ಈ ನಗರವನ್ನು ಕಟ್ಟಿದಂಥವ್ರು ನಾವು ಸಮಾಜದಲ್ಲಿ ಬಡವರು, ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿರೋರು. ನಾವು ಈ ನಾಡನ್ನು ಕಟ್ಟಕ್ಕಾಗುತ್ತಾ? ಈ ನಾಡನ್ನು ಆಡಳಿತವನ್ನು ನಡೆಸೋಕ್ಕಾಗುತ್ತಾ ಪ್ರಶ್ನೆ ಅನೇಕ ಜನರು ತಲೆನಲ್ಲಿ ಇದೆ. ಸ್ನೇಹಿತರೆ, ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದರು, ಗುರಿ ಮುಟ್ಲಿಕ್ಕೆ ಆಗಲಿಲ್ಲ. ಬಂಗಾರಪ್ಪನವರು ಒಂದು ಪಕ್ಷವನ್ನು ಕಟ್ಟಿದರು, ಗುರಿ ಮುಟ್ಲಿಕ್ಕೆ ಆಗಲಿಲ್ಲ. ವಿಜಯ ಮಲ್ಯ ಒಂದು ಪಕ್ಷವನ್ನು ಕಟ್ಟಿದ, ಅವನು ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಯಡಿಯೂರಪ್ಪ ಒಂದು ಪಕ್ಷವನ್ನು ಕಟ್ಟಿದರು, ಆಗಲಿಲ್ಲ. ನೀವು ಕಟ್ಟಕ್ಕೆ ಹೊರಟಿದ್ದೀರಿ, ಸಾಧ್ಯನಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಅನೇಕ ಜನ ಮಾತಾಡ್ತೀರಿ. ಬಂಧುಗಳೇ, ಇವತ್ತು ಅಗರ್ಭ ಶ್ರೀಮಂತ ಒಬ್ಬ, ಜಗತ್ತಿನ ಶ್ರೀಮಂತ ಒಬ್ಬ, ಸಾಮ್ರಾಜ್ಯಶಾಹಿ ಅಮೇರಿಕಾದಲ್ಲಿ ಒಬ್ಬ ದೇಶದ ಪ್ರಧಾನಿಯಾಗಿ, ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ನನ್ನ ಕಂಟ್ರೋಲ್ ಇರಬೇಕು, ಜಗತ್ತನ್ನ ನಾನು ರೂಲ್ ಮಾಡಬೇಕು, ನನ್ನ ರೂಲ್ ಕೆಳಗಡೆ ಜಗತ್ತಿರಬೇಕು ಅಂತ ಹೇಳಿ ಅಲ್ಲಿ ಒಂದು ಪ್ರಯತ್ನ ಅಮೇರಿಕಾದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಗೆಳೆಯರು. ಮಹಾತ್ಮ ಗಾಂಧೀಜಿ ಅವ್ರದ್ದು 100 ವರ್ಷ ಆಗಿದೆ. ನಾವು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯನ್ನ ಮರೆಯಂಗಿಲ್ಲ. ನಮ್ಮ ಕಣದಲ್ಲೂ ಮಹಾತ್ಮ ಗಾಂಧಿ ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡು ನಕಲಿ ಗಾಂಧಿಗಳು ಅಲ್ಲಿ ಬೆಳಗಾಂನಲ್ಲಿ ಸೇರ್ತಾ ಇದ್ದಾರೆ. ಸ್ನೇಹಿತರೆ, ಈ ಕರ್ನಾಟಕದ ಕಾಂಗ್ರೆಸ್ನವರು, ಕರ್ನಾಟಕದ BJPಯವರು ಅಥವಾ ಇನ್ಯಾವುದೋ ಪಕ್ಷದವರಿಗೆ ಕರ್ನಾಟಕದ ನೆಲದ ಸೊಗಡಿನ ಭಾಷೆ ಕನ್ನಡದಲ್ಲಿ ಬಸವಣ್ಣ ಬಹಳ ತಿಳಿಯಾಗಿ, ಹಗುರವಾಗಿ ಮತ್ತು ಸರಳವಾಗಿ ಹೇಳಿರ್ತಕ್ಕಂಥ ಮಾತುಗಳೇ ಅರ್ಥ ಆಗಲ್ಲ. ಇಲ್ಲಿಗೆ 100 ವರ್ಷದ ಹಿಂದೆ ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾರೆ, ಬಸವಣ್ಣನ ಸರಿಯಾಗಿ ಅರ್ಥ ಮಾಡಿಕೊಂಡಂತ ಬುದ್ಧನ್ನ ಹೆಂಗೆ ಅಶೋಕ ಅರ್ಥ ಮಾಡಿಕೊಂಡ ಅಂಥ ಒಬ್ಬ ಅಶೋಕ ಕರ್ನಾಟಕದಲ್ಲಿ ಬಸವಣ್ಣನ ಅರ್ಥ ಮಾಡಿಕೊಂಡು ಆ ವಿಚಾರಗಳನ್ನು ಜಾರಿಗೆ ತರುವಂಥ ಕೆಲಸ ಮಾಡಿದರೆ ಭಾರತ ದೇಶ ಬಸವಾದಿ ವಿಚಾರವನ್ನಾಗಿ ಉಳಿತಾ ಇತ್ತು ಅಂತ ಹೇಳಿ. ಇವರಿಗೆ ಬಸವನೂ ಬೇಕಾಗಿರಲಿಲ್ಲ, ಗಾಂಧಿನೂ ಬೇಕಾಗಿಲ್ಲ, ಅಂಬೇಡ್ಕರು ಬೇಕಾಗಿಲ್ಲ, ಕುವೆಂಪು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಕರ್ನಾಟಕ ಸರ್ಕಾರದ ಕುರ್ಚಿಗಳು ಅಷ್ಟೇ.